ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ನೇಹ ಸ್ವಾದ್ ಸೀಕ್ರೆಟ್. ನಾನು ಇವತ್ತು ನಿಮಗೆ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಮ್ಯಾಂಗೋ ಸೀಸನ್ ಇರುವಾಗಲೇ ಈ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕಾಗೋದು. ಮ್ಯಾಂಗೋ ಎಲ್ಲ ಸೀಸನಲ್ಲೂ ಸಿಗಲ್ಲ ಅಲ್ವಾ. ಈ ಸೀಸನ್ ಇರುವಾಗಲೇ ಚೆನ್ನಾಗಿ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಕೊಬಿಡೋಣ ಅಲ್ವಾ. ಇದು ಈಸಿಯಾಗಿ ಮನೇಲೇ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ತೋರಿಸೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಇವಾಗ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ಫ್ರೆಶ್ ಕ್ರೀಮ್. ಹಾಗೆಯೇ ನೋಡಿ, ಈ ಬೌಲಲ್ಲಿ ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ. ನಾವು ಯಾವ ಬೌಲಲ್ಲಿ ಕಂಡೆನ್ಸ್ ಮಿಲ್ಕ್ ತೊಗೋತೀವಿ ಅದೇ ಬೌಲಲ್ಲಿ 1:2 ಥರ ನಾನು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಅಂದರೆ 1 ಬೌಲ್ ಕಂಡೆನ್ಸ್ ಮಿಲ್ಕ್ಗೆ 2 ಬೌಲಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಅಳತೆ ಗೊತ್ತಾಯ್ತಲ್ವಾ. ನಾನು ತೋರಿಸೋ ಮೆಜರ್ಮೆಂಟಲ್ಲೇ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಐಸ್ ಕ್ರೀಮ್. ಹಾಗೆಯೇ ನಾನು ಯಾವುದೇ ರೀತಿ ಫ್ಲೇವರ್ ಯೂಸ್ ಮಾಡ್ತಾ ಇಲ್ಲ. ಮ್ಯಾಂಗೋ ಐಸ್ ಕ್ರೀಮ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿ ಮ್ಯಾಂಗೋನೇ ನೋಡಿ ಕ್ಲೀನಾಗಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಯಾವ್ದಾರ ಚೆನ್ನಾಗಿರೋ ಮ್ಯಾಂಗೋ ತೊಗೊಳ್ಳಿ, ಹುಳಿ ಇರೋ ಥರ, ಒಳಗಡೆ ಎಲ್ಲ ನಾರು ಇರುತ್ತಲ್ಲ ಆ ಥರ ಮ್ಯಾಂಗೋ ಎಲ್ಲ ತೊಗೋಬೇಡಿ. ನಮಗೆ ಕ್ಲೀನಾಗಿ ಪಲ್ಪ್ ಈ ಥರ ಬರಬೇಕು. ಆ ಥರ ಮ್ಯಾಂಗೋ ತೊಗೊಂಡು 1 ಬೌಲ್ ಫುಲ್ ನಾನು ಮ್ಯಾಂಗೋನ ಈ ಥರ ತೊಗೊಂಡಿದ್ದೀನಿ. ಕಂಡೆನ್ಸ್ ಮಿಲ್ಕ್ ಯಾವ ಬೌಲಲ್ಲಿ ತೊಗೊಂಡಿದ್ದೀರಾ ಅದೇ ಬೌಲಲ್ಲಿ 1 ಬೌಲ್ ಮ್ಯಾಂಗೋ, 2 ಬೌಲಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಇದಿಷ್ಟೇ ಬೇಕಾಗಿರೋದು ನಮ್ಗೆ ಇವತ್ತು ಐಸ್ ಕ್ರೀಮ್ ಮಾಡೋಕ್ಕೆ. ಇವಾಗ ನಾನು ಐಸ್ ಕ್ರೀಮ್ ಮಾಡೋಕ್ಕೆ 1 ಬೌಲ್ ತೊಗೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ ಆಗಿ ಇಟ್ಕೊಂಡಿದ್ದೀನಿ. ಇದು ಯಾವಾಗ್ಲೂ ಈ ಥರ ಕೆಳಗಡೆ ಐಸ್ ಇಟ್ಕೊಂಡು ಮಾಡ್ತು ಅಂತ ಅಂದರೆ ಬೌಲ್ ಹೀಟ್ ಆಗಲ್ಲ, ನಮ್ಗೆ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ. ಇದು ಬೌಲ್ ಹೀಟ್ ಆಯಿತು ಅಂತಂದರೆ ನಮಗೆ ಕ್ರೀಮಿಯಾಗಿ ಐಸ್ ಕ್ರೀಮ್ ಕ್ಲೀನಾಗಿ ಬರಲ್ಲ. ಹಾಗಾಗಿ ಕೆಳಗಡೆ ಈ ಥರ ಐಸ್ ಕ್ಯೂಬ್ಸ್ನ ಇಟ್ಕೊಬಿಡಿ. ಗ್ಲಾಸ್ ಬೌಲ್ ಇಲ್ಲ ಅಂದರೆ ಸ್ಟೀಲ್ದ ಬೌಲಲ್ಲಾದರೂ ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವುದ್ರಲ್ಲಾದರೂ ಮಾಡ್ಬೋದು. ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹಾಗೇ ನೋಡಿ, ಈ ಬ್ಲೇಡ್ಗಳನ್ನ ನಂದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೆನಿಲಾ ಐಸ್ ಕ್ರೀಮಲ್ಲಿ ನಾನು ತೋರಿಸಿದ್ದೀನಿ. ನಾನು ಐಸ್ ಕ್ರೀಮ್ ಮಾಡೋದು ಮಿನಿಮಮ್ 1 hour ಅಂತ ಇದನ್ನು ಡೀಪ್ ಫ್ರೀಝರಲ್ಲಿ ಇಟ್ಟಿರಬೇಕು. ಯಾಕಂದರೆ ಇದನ್ನು ಬಿಸಿ ಆಗಿಬಿಡುತ್ತೆ, ಇದು ಚಿಲ್ಡಾಗಿರಬೇಕು. ಹಾಗೆಯೇ ನಾನಿಲ್ಲಿ ಬ್ಲೆಂಡರ್ ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಬ್ಲೆಂಡರ್ ಇಲ್ಲ ಅಂತಂದರೆ ಹ್ಯಾಂಡ್ ವಿಸ್ಕ್ ಇರುತ್ತಲ್ಲ ಅದರಲ್ಲೇ ಮಾಡ್ಬೋದು. ಬಟ್ ಏನಂತಂದರೆ ಈ ಬ್ಲೆಂಡರಲ್ಲಿ ಮಾಡಿದ್ರೆ ಮಿನಿಮಮ್ ನಿಮಗೆ 10 minutes ಬೇಕಾಗುತ್ತೆ. ಆದರೆ ಹ್ಯಾಂಡ್ ಬ್ಲೆಂಡರಲ್ಲಿ ಮಾಡ್ತು ಅಂತಂದರೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಆಗುತ್ತೆ. ಇದರಲ್ಲಿ ಮಾಡ್ತು ಅಂದರೆ ಬೇಗ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ನಾನು ಈ ಬೌಲ್ಗೆ ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ. ನೋಡಿ, ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಬ್ಲೆಂಡರಲ್ಲಿ 1 ಇರುತ್ತಲ್ಲ, 1ಅಲ್ಲಿ ಆರ್ 2 ಅಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಸ್ಪೀಡಾಗಿ ಮಾಡೋದು ಬೇಡ. ಇವಾಗ ನೋಡಿ, ನಾನು 1ಅಲ್ಲಿ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ನೋಡಿ, ನಾನು 5ರಿಂದ 6 ನಿಮಿಷದವರೆಗೆ ಕ್ಲೀನಾಗಿ ಬ್ಲೆಂಡ್ ಮಾಡಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಫುಲ್ ಕ್ರೀಮಿಯಾಗಿ ರೆಡಿಯಾಗಿದೆ. ಈ ಟೈಮಲ್ಲಿ ನಾನು ಇದನ್ನು ಸೈಡ್ಗೆ ಇಟ್ಕೋತೀನಿ. ನೋಡಿ, ನಾನು ಇವಾಗ ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಹಾಗೆಯೇ ನೋಡಿ, ನಾನು ಇದನ್ನು ಹಾಕ್ತಾ ಇದ್ದೀನಿ. ಮ್ಯಾಂಗೋನು ಕ್ಲೀನಾಗಿ ಹಾಕ್ಕೊಬಿಡೋಣ. ನೋಡಿ, ಮ್ಯಾಂಗೋ ಮತ್ತು ಕಂಡೆನ್ಸ್ ಮಿಲ್ಕ್ 2 ಹಾಕಿದ್ಮೇಲೆ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಿಮಗೆ ಕಾಣಿಸ್ತಾ ಇದಲ್ವಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನಾನು ತೋರಿಸೋಂಥ ಮೆಜರ್ಮೆಂಟಲ್ಲೇ ತೋರಿಸಿದ್ದೀನಲ್ವ, ಇವಾಗ ಅದೇ ಮೆಜರ್ಮೆಂಟಲ್ಲಿ ನೀವು ಐಸ್ ಕ್ರೀಮ್ ಮಾಡ್ಕೊತು ಅಂದರೆ ತುಂಬ ಟೇಸ್ಟಿಯಾಗಿ ನ್ಯಾಚುರಲ್ ಆಗಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಬೋದು. ನೀವು ಹೊರಗಡೆ ಎಲ್ಲ ತೊಗೊಂಡು ತಿಂತು ಅಂತ ಅಂದರೆ ನ್ಯಾಚುರಲ್ ಆಗಿರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಫುಡ್ ಕಲರ್ ಮಿಕ್ಸ್ ಮಾಡ್ತಾರೆ, ಹಾಗೆಯೇ ಫ್ಲೇವರ್ ಹಾಕಿರ್ತಾರೆ ಅಷ್ಟೇ. ನಿಮಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು. ಒಂದ್ಸಲ ಮಿಕ್ಸ್ ಮಾಡಾಗಿದೆ ಅಲ್ವಾ. ಇವಾಗ ಮತ್ತೆ ನಾನು 1-2 ನಿಮಿಷ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬರೀ 1-2 ನಿಮಿಷ ಮಾಡಿಕೊಂಡ್ರೆ ಸಾಕು. ಮ್ಯಾಂಗೋ ಪಲ್ಪ್ ಮತ್ತು ಮಿಲ್ಕ್ ಮೇಡ್ ಮತ್ತು ಫ್ರೆಶ್ ಕ್ರೀಮ್ 3ನೂ ಕ್ಲೀನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಕಲರೂ ಚೇಂಜ್ ಆಗಿದೆ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ. ಇವಾಗ ನಾನು ಇದನ್ನು ತೆಗ್ದುಬಿಟ್ಟು ಒಂದು ಬಾಕ್ಸಿಗೆ ಹಾಕೋಣ. ಇವಾಗ ನೋಡಿ, ಇವಾಗ ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಕೆಳಗಡೆ ಇಟ್ಟಿರುವಂಥ ಐಸ್ ನೋಡಿ ಹಾಗೇ ಇದೆ. ಈ ಥರ ಯಾವುದೇ ಐಸ್ ಕ್ರೀಮ್ ಮಾಡಿ ಫ್ರೆಂಡ್ಸ್, ಈ ಥರ ಮೆಥಡೇ ನೀವು ಫಾಲೋ ಮಾಡಿದ್ರೆ ಸೂಪರಾಗಿ ಬರುತ್ತೆ ಐಸ್ ಕ್ರೀಮ್. ಇಲ್ಲ ಅಂತಂದರೆ ಬಿಸಿ ಆಗಿಬಿಡುತ್ತಲ್ವ, ಈ ಥರ ಕ್ರೀಮಿಯಾಗಿ ನಿಮಗೆ ಐಸ್ ಕ್ರೀಮ್ ಸಿಕ್ಕಲ್ಲ. ಒಂದು ಬಾಕ್ಸ್ ತೊಗೊಂಡಿದ್ದೀನಿ ನಾನು.
ನೀವು ಗ್ಲಾಸ್ ಬಾಕ್ಸ್ ಇತ್ತು ಅಂದರೆ ಗ್ಲಾಸ್ ಬಾಕ್ಸಲ್ಲೇ ಹಾಕೋಬೋದು. ಗ್ಲಾಸ್ ಬಾಕ್ಸ್ ಇಲ್ಲ ಅಂತಂದರೆ ಈ ಥರ ಬಾಕ್ಸಲ್ಲಿ ಹಾಕೊಳ್ಳಿ. ಏನಾದ್ರೂ ನಿಮ್ಮ ಹತ್ರ ಇದು ಇಲ್ಲ ಅಂತ ಅಂದರೆ ನೋಡಿ, ನೀವು ರೆಡಿಮೇಡ್ ಐಸ್ ಕ್ರೀಮ್ಸ್ಗಳು ತಂದಿರ್ತೀರಲ್ವ, ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಸ್ಗಳು, ಈ ಥರ ಬಾಕ್ಸ್ ಇರುತ್ತೆ ಅಲ್ವಾ, ಈ ಥರ ಬಾಕ್ಸ್ಗಾದರೂ ಹಾಕಿಟ್ಕೋಬೋದು. ನಾನಿವಾಗ ಈ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಸೂಪರಾಗಿ ಬಂದಿದೆ ಐಸ್ ಕ್ರೀಮ್. ನೋಡಿ, ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಕ್ಯಾಪ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಗಾಳಿ ಆಡಬಾರ್ದು. ಕ್ಲೀನಾಗಿ ಕ್ಯಾಪ್ ಮಾಡಿ ಆದಮೇಲೆ ಇದನ್ನು ಓವರ್ ನೈಟ್ ಫ್ರಿಡ್ಜಲ್ಲಿ ಇಡಬೇಕು. ಓವರ್ ನೈಟ್ ಇಡಲೇಬೇಕು ನೀವು, ಹಾಗಾದ್ರೇ ಐಸ್ ಕ್ರೀಮ್ ಚೆನ್ನಾಗಿ ಬರೋದು. ಏನಾದ್ರೂ ಒಂದು ಬೆಳಿಗ್ಗೆ ಮಾಡಿ ಮಧ್ಯಾಹ್ನಕ್ಕೆಲ್ಲ ತೆಗೆದ್ರೆ ಅದು ಐಸ್ ಕ್ರೀಮ್ ಆಗಿರಲ್ಲ. ಫಸ್ಟ್ ಟೈಮ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಮಿನಿಮಮ್ 8 hours ಆದರೂ ಆಗಬೇಕು. ಇವಾಗ ಫ್ರಿಡ್ಜಲ್ಲಿ ಇಡೋಣ. ನೋಡಿ, ಇವಾಗ ಓವರ್ ನೈಟ್ ಆಗಿದೆ. ಓಪನ್ ಮಾಡಿ ತೋರಿಸ್ತೀನಿ ಐಸ್ ಕ್ರೀಮ್ ಹೇಗಾಗಿದೆ ಅಂತ. ನೋಡಿ, ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಎಷ್ಟು ಸೂಪರಾಗಿ ಆಗಿದೆ ಗೊತ್ತಾ. ನಾನು ಇವಾಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ, ಅವಾಗಿನ್ನೂ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್ ಮಾತ್ರ. ನೀವು ಐಸ್ ಕ್ರೀಮ್ ಪಾರ್ಲರಲ್ಲೆಲ್ಲ ತಿಂದಿರೋ ಅಂಥ ಐಸ್ ಕ್ರೀಮ್ಗೆ ನೋಡಿ ಫ್ರೆಂಡ್ಸ್, ಫುಡ್ ಕಲರ್ ಹಾಕ್ಬಿಟ್ಟಿರ್ತಾರೆ ಮತ್ತು ಫ್ಲೇವರ್ ಹಾಕಿರ್ತಾರೆ. ಬಟ್ ನ್ಯಾಚುರಲ್ ಆಗಿರುವಂಥ ಐಸ್ ಕ್ರೀಮ್ನ ನೀವು ದೊಡ್ಡವ್ರಿಗಾರಾಗಲಿ ಮಕ್ಳಿಗಾರಾಗಲಿ ಮನೇಲೇನೇ ಮಾಡಿಕೊಡ್ಬೋದು. ಯಾವುದೇ ಚಿಂತೆ ಇಲ್ಲದೇನೆ ಮಕ್ಕಳು ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್. ಹಾಗಾಗಿ ಇವತ್ತು ನಾನು ಮಾಡಿರುವಂಥ ಈ ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ನಿಜ ಹೇಳ್ತೀನಲ್ಲ, ತುಂಬ ಇಷ್ಟ ಆಗುತ್ತೆ. ಅಷ್ಟು ಸೂಪರಾಗಿರುತ್ತೆ ಐಸ್ ಕ್ರೀಮ್. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.